ಇಂಥ ನಡವಳಿಕೆಗಳು ಬೇಕಾಗಿಲ್ಲ ನಮ್ಮ ರಾಜ್ಯದಲ್ಲಿ. ಮುಖ್ಯಮಂತ್ರಿಗಳು ಭಾಳ ಜವಾಬ್ದಾರಿಯುತ ಸ್ಥಾನ, ಅಂದರೆ ಇಡೀ ರಾಜ್ಯವನ್ನು ಪ್ರತಿನಿಧಿಸುವಂಥದ್ದು ಮುಖ್ಯಮಂತ್ರಿಗಳು. ರಾಜ್ಯದ ಒಂದು ಬಗ್ಗೆ ನಿಮಗೆ ಒಂದು ಇಂಥ ಒಂದು ಕೃತ್ಯದ ಮೂಲಕ ನಮಗೆ ರಾಜ್ಯದ ಜನರನ್ನೇ ಯಾವ ರೀತಿ ನಮ್ಮ ನಡವಳಿಕೆ ಇದೆ ಅಂತ ಜನರು ಪ್ರಶ್ನೆ ಮಾಡ್ತಾರೆ. ಅದು ನಮ್ಮ ರಾಜ್ಯದಲ್ಲಿ ಪ್ರತಿನಿಧಿಸುವಂಥ ನಡವಳಿಕೆ ಇಲ್ಲವೇ ಇಲ್ಲ. ಅದು ಭಾಳ ಮುಖ್ಯ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ, ಚರ್ಚೆಗಳು ನಡೀತಾ ಇದೆ ಸರ್. ನಮ್ಮ ಆಂತರಿಕ ವಿಷಯ ಅದು ನಮ್ಮ ಪ್ರಕ್ರಿಯೆಯಂತೆ ಮುಂದುವರಿಯುತ್ತೆ. ಅಲ್ಲ, ಬದಲಾವಣೆ ಆಗುತ್ತೆ ಅಥವಾ ಅವರೇ ಮುಂದುವರಿಯುತ್ತಾರೆ ಸರ್ ಅಂತ? ನೋಡಿ, ನಮ್ಮ ಪಕ್ಷದಲ್ಲಿ ಒಂದು ಪ್ರಕ್ರಿಯೆ ಇದೆ. ಅದರ ಜೊತೆಗೆ ಕೇಂದ್ರ ಒಂದು ವರಿಷ್ಠರು ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ನಂತರ ನಾವು ಹೋರಾಟವನ್ನು ಮುಂದುವರಿತೀವಿ. ಸರ್, ಮತ್ತೊಂದು ಕಾಂಗ್ರೆಸ್ ಪಕ್ಷದ ವಿಚಾರನೆ, ಆದರೆ ನಿಮ್ಮ ನಾಯಕರುಗಳು ಮಾತಾಡ್ತಾ ಇದ್ದಾರೆ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅಂತೇಳಿ. ತಮಗೇನಾರ ಸುಳಿವು ಸಿಕ್ಕಿದೆ? ಯಾಕಂದ್ರೆ ದೆಹಲಿ ಓಡಾಡ್ತಾ ಇರ್ತಿರಲ್ಲ, ನಮ್ಮ ಪಕ್ಷದ ಆಂತರಿಕ ವಿಷಯ ಬಗ್ಗೆ ನಾನು ಮಾತಾಡೋದಿಲ್ಲ. ಕಾಂಗ್ರೆಸ್ಸಿನ ಆಂತರಿಕ ವಿಷಯ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನೀವು ಪ್ರಕಟಿಸಿರುವಂಥದ್ದು ಮತ್ತು ನಿಮ್ಮ ಮಾಧ್ಯಮದಲ್ಲಿ ತೋರಿಸಿರೋದು ಅಷ್ಟೇ ಗೊತ್ತಿರೋದು ನನಗೆ. ಅದು ಬಿಟ್ಟರೆ ಅವರ ಆಂತರಿಕ ಸಮಸ್ಯೆ ನೀವು ಕಾಂಗ್ರೆಸ್ನವ್ರಿಗೆ ಕೇಳಬೇಕಾಗಿದೆ. ಏನೇ ಇದ್ದರೂ ಈ ಒಂದು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಈ ಒಂದು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ತಾ ಇರೋದು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಬೆಲೆ ಏರಿಕೆ ಇರ್ಬೋದು, ಈ ಒಂದು ಧಾರ್ಮಿಕ ದೃಷ್ಟಿಯಲ್ಲಿ ಇಲ್ಲಿ ಬೆಟ್ಟದಲ್ಲಿ ನಡೆದಿರುವಂಥದ್ದು ಕೃತ್ಯಗಳಿರ್ಬೋದು, ಏನೇನು ಇಲ್ಲಿ ಇರುವಂಥದ್ದು ಸಮಸ್ಯೆಗಳಿರ್ಬೋದು, ಎಲ್ಲ ಕಡೆ ನಮ್ಮ ವನ್ಯಜೀವಿ ಕಡೆನೂ ಕೂಡ ನೀವೇ ಇವತ್ತು ಪ್ರಸ್ತಾಪ ಮಾಡಿದ್ದೀರ ವಿಚಾರ. ಸಂಪೂರ್ಣವಾಗಿ ವಿಫಲ ಆಗ್ತಾ ಇರುವಂಥದ್ದು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಅದನ್ನು ಅವರು ಆದಷ್ಟು ಗಮನವನ್ನು ಆ ಕಡೆ ಕೊಡಬೇಕಾಗಿದೆ. ಅವರ ಆಂತರಿಕ ಒಂದು ಸಮಸ್ಯೆಗಳು ಅವರು ಬಗೆಹರಿಸಲಿ ಅಥವಾ ಅವರು ಏನೋ ರೀತಿ ಮುಂದುವರಿಲಿ, ಅದ್ರಲ್ಲಿ ನಮಗೇನು ಒಂದು ರೀತಿಯ ಅಭಿಪ್ರಾಯ ಇಲ್ಲ.